ಅತ್ತಿಯವರ ನೋಡ್ರಿ ಹಿಂಗೆ ಆರಕಿನಿ ನಡೀತದಿಲ್ರಿ. ನೋಡ್ರಿ ಹಿಂಗೆ ಆರಕ್ಲತ್ತಿ ನೋಡ್ರಿ. ಇನ್ನ ಚಂದ ಕುಲ್ಲ ಕುಲ್ಲ ಮಾಡಿ ಹಾಕೋಕು. ಒಂದ್ರ ಮ್ಯಾಗ ಒಂದು ಹಾಕಿದ್ರೆ ಮೆತ್ಕೋತಾವು. ಬೆಲ್ಲ ಇಟ್ಟು ನೀರು ಬಿಟ್ಟು ಮೆತ್ಕೋತಾವು ಒಂದಕ್ಕೊಂದು. ಅದಕ್ಕೆ ಸುಡ ಸುಡವು ಕುಲ್ಲ ಕುಲ್ಲ ಮಾಡಿ ಹಾಕುವ ಚಂದ. ಅತ್ತಿಯವರ ನಾವು ಒಂದು ತಿಂದು ನೋಡ್ರಿ ರುಚಿಯಾಗ್ಯಾವ ಏನು ಹೆಂಗಾಗ್ಯಾವ ನೋಡಿದ್ರೆ ಬಾಯಿ ನೀರು ಕಡಿಲತ್ತವ. ಒಂದು ತುಪ್ಪ ಹಾಕೊಂಡು ತಿನ್ನು ನೋಡ್ರಿ ಅತ್ತಿಯವರ ಪ್ಲೀಸ್. ತಿನ್ನು, ಅದಕ್ಕೇನು ಮಾಡೋದೇ ತಿನ್ನೋ ಸಲಕ್ಕೆ ಮಾಡಿರ್ತದ. ತಿನ್ನು. ಏನು ಮಾಡ್ತೇವೆ ನೀಲಕ್ಕ ಅಂತಪ್ರಿ ಗಮ್ಮತ್ತು ವಾಸ ಹೊಂಟದವ ಪೂರ ಅಂಗತನ. ಬರ್ರಿ ಏನಿಲ್ಲ ನೋಡುವ, ಶೇಂಗಾದೊಳಗೆ ಮಾಡ್ಲತ್ತಿದ ಅದೇ ವಾಸ ಹೊಂಟದ. ಇಲೇಚಿದ ಹಾಕಿದ ಅಲ್ಲ ಜರ ಅದೇ ಗಮ್ಮತ್ತು ವಾಸ ಹೊಂಟದ. ನಿಮ್ಮದಾಯ್ತು ಮಾಡೋದು ಹೋಳಿಗೆ ಜಲ್ದಿನೇ ಬಂದಿರುವ? ಹ್ಞೂ ಆಗ್ಯದ ಮಾಡೋದು. ನಾಯೇನು ಆಸು ಬಕ್ಕಳು ಮಾಡಿಲ್ಲ, ಅಟ್ಟೆ ಒಂದು ಥೋಡೆ ಮಾಡೀನಿ, ಜಲ್ದಿನೇ ಆಗ್ಯದ ನಂದು. ಮತ್ತು ಗಿರ್ಜಿನಿ ನೀ ಮಾಡ್ದಿ? ನಿಂದನ ಆಯ್ತು. ಏನು ಮಾಡ್ತ ನೀ ಎಷ್ಟು ಮಾಡಿದಿ? ನಾ ಇನ್ನೂ ಮಾಡಬೇಕು ನೀಲಕ್ಕ, ಇನ್ನೂ ಮಾಡಿಲ್ಲ, ಇನ್ನೂ ಮಾಡದ್ದಾನ. ಅದೇ ಮಾಡೋ ಸಲಕ್ಕೆ ಬಲ್ಲಿದಂದು ಶೇಂಗಾ ಚಿಗಳಿ ಇಸ್ಕೊಂಡು ಹೋಗ್ಬೇಕು ಬಂದಿದ್ದ ಕಲ್ಸೋದು. ಗಿರ್ಜಕ್ಕರ ನಮ್ಮ ಮನೆಯ ಶೇಂಗಾ ಚಿಗಳಿ ಇಸ್ಕೊಂಡು ಹೋಗಿ ನಿಮ್ಮ ಮನೆಗೆ ಹೋಳಿಗೆ ಮಾಡ್ತೀರಾ? ಯಾಕೆ ನೀವು ಕಲ್ಸಲ್ಲ ಶೇಂಗಾ ಚಿಗಳಿ? ನಿಮ್ಮ ಮನೆಗೆ ಮಾಡಲ್ಲ ಹೋಳಿಗೆ ಮಾಡೋ ಸಲಕ? ಏ ಅವ್ವ ಬರೇ ಶೇಂಗಾ ಚಿಗಳಿ ಯಾಕ? ಇಲ್ಲಿ ನೀಲಕ್ಕನ ಬಲ್ಲಿದು ಶೇಂಗಾ ಚಿಗಳಿ ನಮ್ಮ ಮನೆಯಂದು ಗೋಧಿ ಇಟ್ಟೋಯ್ತಾಳ. ಮತ್ತು ಅಲ್ಲಿ ಪಾತವ್ರ ಮನೆಯಂದು ಉಂಬಾ ಎಣ್ಣೆ ತಂದಿಕ್ಕೆ ಹೋಳಿಗೆ ಮಾಡ್ತಾಳೆ ಕಿ ಗಿರ್ಜಿ. ಯವ್ವ ಹಿಂಗ್ಯಾಕಂತೇವ ಪಾರಕ್ಕನಿ? ಏನೋ ಅವ್ವ ಗೆಳತಿಯರತ್ತ ಎಲ್ಲರ ಬಲ್ಲಿ ಒಂದೊಂದು ಇಸ್ಕೊಂಡು ಹೋಗ್ತೀನಿವ. ಹಂಗಂದ್ರೆ ಹಂಗೆ ನಿಮ್ಮ ಬಲ್ಲಿ ಇಸ್ಕೊಲಾರ್ದೆ ಮತ್ತೆ ಯಾರ ಬಲ್ಲಿ ಇಸ್ಕೋಬೇಕಾ? ಹ್ಞೂ ಅದು ಖರೇನೇ ಅದ ಬಿಡು. ಅಂದ್ರೆ ನೀ ಬರೀ ಇಸ್ಗೋ ಕಟ್ಟೆ ಇದ್ದಿದೆ, ಕುಡ್ಲಕ್ಕಂದ್ರೆ ಇಲ್ಲಿ ಏನು ಬೇಕು ಏನಿಲ್ಲ ಇಸ್ಗೋದು ಖರೆ. ಅವು ಇಸ್ಕೊಂಡು ವಾಪಸ್ ಮಾತ್ರ ಬರಲ್ಲ ಅಟ್ಟೆ. ಯವ್ವ ನೋಡ ಅನಿಲಕ್ಕ ಹಂಗಂತ ಪಾರಕ್ಕ. ನಾ ಏನು ವಾಪಸ್ ಇಸ್ಕೊಂಡು ಕೂಡಲೇ ಏನೋ ಅವ್ವ ಒಂದೊಂದ್ಸಲ ಇಸ್ಕೊಂಡು ಹೋಗ್ತೀನಿ. ಏನೋ ಒಂದು ಬಂಗಾರ ಮಾಡ್ಕೋಬೇಕನ್ನ ಆಸೆ ಕಲ್ಲಾಗ. ಬಂಗಾರ ಇಂಥ ಪರಿ ಆಗ್ಯದವ. ಅದಕ್ಕೆ ಮನೆ ಸಾಮಾನು ತರ್ಲಿಕ್ಕದು ಕೊಟ್ಟದ ರೊಕ್ಕನ್ಯಾಗ ಉಳಿಸ್ಕೊಂಡು ಇಟ್ಕೋತೀನವ. ಹಿಂಗಂತಾಳ ನೋಡ ಪಾರಕ್ಕ. ಇರ್ಲಾಕ್ ಬಿಡು ವಾಕಿ ಹಂಗೆ ಅಂತಾಣ. ಏನ್ರಿ ಅಂದಿ ನಿನಗೆ? ಇರ್ಲಾಕ್ ಇಸ್ಕೊಂಡು ಹೋಗಿ ಇದ್ದರು ಕೊಡ್ತೇವೆ, ಇಲ್ದ್ರ ಇಲ್ವ? ಚಿಗಳಿನೇ ಇಲ್ಲ ಶೇಂಗಾದು ಒಯ್ಯಾಗತ್ತು ತಗೊಂಡು ಬಟ್ಲ ಹಾಕೊಂಡು. ಬಟಲ್ರಿ ತಂದಿದ್ದಿಲ್ಲ? ನಿಮ್ಮ ಮನೆಯಿಂದ ಯಾವುದೇ ಒಂದು ಬಟ್ಲ ಹಾಕ್ಕೊಡುವ. ನಮ್ಮ ಬರಾಳಾಗಿ ತರಲಿಲ್ಲ, ಮತ್ತು ಆಮೇಲೆ ತಂದು ಕೊಡ್ತೀನಿ ತಗೋ. ಆಯ್ತು ನೀಲಕ್ಕ, ಅದು ಬಟ್ಟಲು ವಾಪಸ್ ಬಂದಂಗೆ ತಗೋ ನಿಮ್ಮ ಮನೆಗೆ. ಅರೆ ಎಲ್ಲಾರ್ದಕ್ಕೆ ಇಲ್ಲಿಗೆ ಇದ್ದೀರಾ? ನೀಲಂದು ಅಕ್ಕ ನಿಮ್ದಕ್ಕೆ ಹೋಳಿಗೆಗೆ ವಾಸನೆ ಪೂರ ಏರಿಯಾ ತುಂಬಾಗೆ ಬರ್ತಾ ಇದೆ. ಎಲ್ಲರೂ ಮಾಡ್ತಾರಲ್ಲ ಇವತ್ತು ಹಬ್ಬದ, ಅದಕ್ಕೆ ಬರ್ತದ ಅಂಗಳು ತುಂಬ. ಬಾವ ಕೂಡು. ಪಾತಿ ನಾನು ನಿಮ್ಮ ಮನೆಗೆ ಬರ್ಬೇಕಂದಿದ್ದ ನೋಡು. ಆಟಾಡಿಗೆ ನೀನೇ ಬಂದು ಚಲೋ ಆಯ್ತು ನೋಡು. ಮತ್ತು ನಂಗೆ ಅಲ್ಲಿ ತನ ಬರಾದ್ರೆ ತಪ್ಪುತ್ತೆ ನೋಡು. ಅರೆ ಯಾಕೆ ಬರಬೇಕು ಅಂದ್ಕೊಂಡಿದ್ರಿ ನೀವು ನಮ್ದಕ್ಕೆ ಮನೆಗೆ? ಏನು ಬೇಡೋದಕ್ಕೆ ಬರಬೇಕು ಅಂದ್ಕೊಂಡಿದ್ರಿ? ಏಯವ್ವ ನೀ ಏನೇವ ನನಗೇನು ಬೇಡ್ಕೊಂಡು ತಿನ್ನಕ್ಕೆ ಮಾಡಿದೆ? ಹಂಗೆ ಮನೆಗೆ ಬರ್ಬೇಕನ್ನೇ ಏನು ಬೇಡಕ್ಕೆ ಬರ್ಬೇಕೆ ಅಂತಿಲ್ಲ. ಹಂಗೇನಿಲ್ವ, ಸುಮ್ಮ ಹಂಗೆ ಬರ್ಬೇಕಂದಿದ್ದ ನಾನೇ. ಏನಿಲ್ಲ, ಆ ಒಂದು ವಾಟಿ ಉಂಬಾಣಿ ಇಸ್ಕೊಂಡು ಹೋಗೋ ಸಲಕ ಬರ್ಬೇಕಂದಿದ್ದಾವ. ಮೊನ್ನೆ ತೊಗೊಂಡು ಹೋದ ಸಕ್ಕರೆಗೇನೆ ನೀವು ಇನ್ನೂ ವಾಪಸ. ಇರಲಿ ಬಿಡಿ, ಗ್ಲಾಸ್ಗೆ ತೊಗೊಂಡು ಬನ್ನಿ, ಆಮೇಲೆ ಕೊಡ್ತೀನಿ ಎಣ್ಣೆದುಗೆ. ಹ್ಞೂ ಆಯ್ತು ತಗೋ. ಈ ಸಲ ಮಾಲ್ ತಂದೇವಲ್ಲ, ಕಿರಾಣಿ ತಂದು ಹಾಕಿದೇವಲ್ಲ, ಎಲ್ಲ ನಿಂದು ಸಕ್ಕರೆ ಎಣ್ಣೆ ಏನೇಂದ ಎಲ್ಲರದು ಕೂಡ ಒಮ್ಮೆ ಕೊಟ್ಟು ಬಿಡ್ತೀನಿವ, ಇಟ್ಕೊಳ್ಳಲ್ಲ. ಆಯಿತು, ಎಣ್ಣೆ ಆಯಿತು. ಪರಕ ನಿಮ್ಮ ಮನೆಗೆ ಅವ್ರದಾಗನೇ ನಾನು ನಿಮ್ಮ ಮನೆಗೆ ಬರ್ತೀನಿ ನೋಡ. ಒಂದು ಜರ ಗೋಧಿ ಇಟ್ಕೊಡ್ಬೇಕು ನೋಡ ನನಗೆ. ನಾನು ಬಲ್ಲಿನೂ ಮಣ್ಣಿ ರವೆ ಒಯ್ದಿದ್ದಿ, ಮತ್ತು ಸಕ್ಕರೆನೂ ಒಯ್ದಿದ್ದಿ, ಚಾ ಪುಡಿನೂ ಒಯ್ದಿದ್ದಿ. ಅದೇ ಇನ್ನೂ ವಾಪಸ್ ಕೊಟ್ಟಿಲ್ಲ. ಆಯ್ತು ಕೊಡ್ತೀನಿ, ಅವಾಗೆ ಕೊಡ್ತಾ ಅಂತ ಹೇಳಿ ಮತ್ತೆ ಈ ಸಲ ಕೇಳ್ತಿ. ಆಯ್ತಾಯ್ತು, ಈ ಸಲ ಕಿರಾಣಿ ಸಂತಿ ತಂದಂದ್ರೆ ಆಯ್ತು. ಎಲ್ಲರದ್ದು ಏನೇನು ಕೊಡೋದ ಕೊಟ್ಟೆ ಬಿಡ್ತೀನಿವ. ನಾ ಇಟ್ಕೊಳ್ಳಲ್ಲ, ಇಟ್ಕೊಂಡು ನಾ ಏನು ಮಾಡಲಿ? ಕೊಡ್ತೀನಿ ತಗೋಣ. ನಿಮ್ದಕ್ಕೆ ಕೊಟ್ಟಂಗೆ ನಮ್ದಕ್ಕೆ ತೊಗೊಂಡಂಗೆ. ನೀಲಕ್ಕ ಇಲೇಚಿದ ಹಾಕಿದಿಲ್ಲೇವ ಚಿಗಳಿಗೆ? ಯಾಕಂದ್ರೆ ನನಗೆ ಇಲೇಚಿ ಹಾಕೊಂಡ್ರೆ ಭಾಳ ಇಷ್ಟ ಆತವ. ಇಲೇಚಿ ಹಾಕ್ಲಿಲ್ಲ ಅಂದ್ರೆ ಸ್ವಾದೇ ಹತ್ತಲ್ಲ. ಹಾಕಿದಿಲ್ಲೇವ? ಮತ್ತು ನಾ ಚಿಗಳಿ ಒಯ್ಯನೆ ಮತ್ತು ಇಲೇಚಿ ಇರ್ಲಾರ್ದು ಕೊಟ್ಟು ಮತ್ತು ಆಯ್ತೆ. ಶೇಂಗಾ ಹುರಿದು ಕುಟ್ಟಿ ಬೆಲ್ಲ ಹಾಕಿ ಎಲ್ಲ ಪಾಕ ಮಾಡಿ ಮತ್ತು ಇಲೇಚಿ ಹಾಕಿ ಚಿಗಳಿ ಮಾಡೋದಲ್ದೆ ಮತ್ತು ನಿಮ್ಗೆ ಕೊಟ್ಟದಲ್ದೆ ಮತ್ತು ಅದ್ರಾಗ ಭರ್ಪೂರ್ ಇಲೇಚಿ ಹಾಕ್ಬೇಕಾ? ಹಗರಿಲ್ಲಿ ತೋರು ಗಿರ್ಜಾಕರ ನೀವು. ಇಲೇಚಿ ಹಾಕಿದ್ರೆ ಟೇಸ್ಟ್ ಬರ್ತದಲ್ಲ, ಅದಕ್ಕೆ ಅಂದ. ಬಡ ಮಾಡಬೇಕೇ ಇನ್ನು ಇದೆಲ್ಲ ಅಡುಗೆ ಮಾಡಿ ಇನ್ನು ಮತ್ತು ಇನ್ನೊಂದ್ಸಲ ಜಳಕ ಮಾಡಿ ಇನ್ನು ಪೂಜೆ ಮಾಡೋದ ಭತ್ತದ ರಾಶಿ ಪೂಜೆ ಮಾಡ್ಬೇಕಲ್ಲೇವ. ಅದಕ್ಕೆ ಜಲ್ದಿ ಮಾಡಿ ಮುಗಿಸ್ತೇವೆ. ರಾತ್ರಿ ಊಟಕ್ಕೆ ಎಲ್ಲರೂ ನಮ್ಮಲ್ಲೇ ಬರ ಮತ್ತು ನಿಮ್ಮ ಮನ್ಯಾಗ ಅದು ಉಳ್ಳಕ್ಕೆ ಹೋಗ್ಬೇಡ ನೋಡ್ರಿ. ನಾ ಕರ್ಲಿಗೆ ತಿನ್ನಲ್ಲ, ಎಲ್ಲರೂ ನಮ್ಮ ಮನೆಗೆ ಬರ್ರಿ ಉಳ್ಳಕ್ಕೆ. ನೀನು ಕಾಳಜಿ ತೊಗೊಂಡು ಇಲ್ಲಕ್ಕ, ನೀ ಏನು ಹೇಳೋದೆ ಎತ್ತಲ್ಲ ತಗೋ. ನಾ ಹೆಂಗಿದ್ರು ಭೀ ಇವತ್ತು ನಿಮ್ಮ ಮನೆಗೆ ಒಣಾಕಿದ್ದ. ನೀ ಕರೀಲಿಲ್ಲ ಅಂದ್ರೂ ಬಂದು ನಾನು ನಿಮ್ಮ ಮನೆಗೆ ಹೊಂತೀನಿ ಇವತ್ತು. ನೀ ಏನು ಟೆನ್ಷನ್ ತೊಗೋಕೆ ಹೋಗ್ಬೇಡ. ನನ್ನ ಗಂಡಗ ಆ ಮಕ್ಕಳಿಗೆ ಎಲ್ಲರಿಗೆ ಕರ್ಕೊಂಬರ್ತೀನಿ ತಗೋ. ಬರ್ರಿ ಕರ್ಕೊಂಬ, ಅದಕ್ಕೇನಾಗದ ಬರ್ರಿ. ಅರೆ ನಮ್ದಕ್ಕೆ ಭೀ ಬರ್ತಾವೆ ನೀಲಂದು ಅಕ್ಕ. ನಮ್ದಕ್ಕೆ ಶೇಂಗಾದು ಹೋಳಿಗೆಗೆ ಮಾಡೋದಕ್ಕೆ ಬರೋಕ್ಕಿಲ್ಲ. ನಿಮ್ಮದು ತುಂಬ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ನಮ್ದಕ್ಕೆ ಭೀ ಊಟಕ್ಕೆ ನಿಮ್ಮಂದಕ್ಕೆ ಮನೆಗೆ ಬರ್ತಾವೆ. ಇಷ್ಟು ಮಂದಿ ಬರ್ರಿ, ನಾನು ಬ್ಯಾಡ ಅಂತೀನಿ. ನಾನು ಬರ್ರಿ, ಅದಕ್ಕೇನಾಗದೈತಿ. ಆಯ್ತು ಎಲ್ಲರೂ ಬಂದರು. ಗಿಡ್ಡಿ ಆರತಿ ತಟ್ಟಿ ತಗೋ ಪೂಜೆ ಮಾಡಮ್. ಎಲ್ಲಾರ್ದಕ್ಕೆ ಬಂದ್ರು ನಮ್ದಕ್ಕೆ ಪೂಜೆ ಮಾಡಿ ಗೌಡ್ರೆ. ನಿಂದಕ್ಕೆ ಪೂಜೆ ಮಾಡ್ಬೇಕಾ? ಅಲ್ಲ ಗೌಡ್ರೆ, ನಮ್ದಕ್ಕೆ ಅಂದ್ರೆ ನಮ್ದಕ್ಕೆ ಅಲ್ಲ, ಸುಗ್ಗಿದಕ್ಕೆ ಪೂಜೆ ಮಾಡ್ಗೆ ಬಿಡಿ. ಹಂಗೇಳ ನಿನ್ನ ಬಾಯಾಗ ಮಣ್ಣು ಎಲ್ಲಿದ್ರೆ ಒಯ್ದು ಎಲ್ಲಿಗ್ರೆ ಹಸ್ತಿಲ್ಲ. ಯವ್ವ ನಾವು ಅಲ್ಲಿ
ಅತ್ತೆಯವ್ರ ಹಿಂಗೆಲ್ಲ ಗೋಳದ ಹಾಕಿ ಯಾಕೆ ಪೂಜೆ ಮಾಡ್ತಾರ್ರಿ? ಯಾಕಂದ್ರೆ ವರ್ಷಾನ್ ಕಾಲ ಹೈರಾಣಾಗಿ ಹೊಲ್ದಾಗ ದುಡ್ದಿರ್ತೇವೆ, ಅದ್ರದ್ದು ಫಸಲು ಬಂದು ರಾಶಿ ಆದ ಮೂಲಕ ಹಿಂಗೆ ಹಾಕಿ ಪೂಜೆ ಮಾಡೋದ್ರಲಿಂದ ಭೂಮಿ ತಾಯಿ ಪೂಜೆ ಮಾಡ್ದಂಗೆ ಆತದ. ಅದಕ್ಕೆ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ರೈತರ ಹಬ್ಬ ಅಂತ ಭೀ ಕರೀತಾರೆ. ಹಂಗೇನ್ರಿ, ನಂಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡ್ರಿ. ಸುಮ್ಮ ಹಾಗೆ ಇಟ್ಟು ಮಾಡ್ತಾರೇನೋ ಅಂತ ನಾನು ಅನ್ಕೊಂಡಿದ್ದೆ. ಆಯ್ತಾಯ್ತು, ಆರತಿ ತಟ್ಟಿ ತೊಗೊಂಡು ನಡಿ. ಅಲ್ಲಿ ಎತ್ತುಗಳಿಗೆ ಪೂಜೆ ಮಾಡಿ ಆರತಿ ಬೆಳಗಾಗ ತಿಕ್ಕಿ ಚಾಯಿಸ್ಬೇಕಿಲ್ಲ ಎತ್ತುಗಳಿಗೆ. ನಡ್ರಿ ಹೋಗಮ್. ಹಾಂ, ಆರತಿ ಮಾಡಿ ನೋಡು ಕಿಚನಾಗ ಹಾಯ್ಸಿ ಎತ್ತುಗಳಿಗೆ. ಅತ್ತೆಯವ್ರ ಎತ್ತುಗಳಿಗೆ ಯಾಕೆ ಬೆಂಕಿಯಾಗ ಹಾರಿಸ್ತಾರ್ರಿ? ಪಾಪ ಹೋಗಿ ಸುಟ್ಟದಂದ್ರೆ ಹೆಂಗ್ರಿ ಪಾಪ? ಯಾಕೆ ಹಾರಿಸ್ತಾರಂದ್ರೆ ಬೆಂಕಿಯಾಗ ಈಗ ಥಂಡಿ ದಿನ ಅದಲ್ಲ, ಎತ್ತುಗಳಿಗೆ ನೊರಜ ಅವು ಇವು ಹುಳ ಅದು ಮೆತ್ತಿರ್ತಾವ. ಹಾಗಾಗಿ ಬೆಂಕಿಯಾಗ ಹಾರಿಸೋದ್ರಲಿಂದ ಅವೆಲ್ಲ ಬೀಳ್ತಾವ. ಮತ್ತು ಎತ್ತುಗಳು ಮತ್ತು ಎಲ್ಲ ಚಲೋ ಆಗ್ತದತ್ತ ಮಾಡ್ತಾರವ. ಹೋಯ್ದೇನ್ರಿ ಪಾಪ ಅವಕ್ಕೆಲ್ಲ ತುರಿಸ್ತಿರ್ಬೇಕ್ರಿ ನಾರ್ಜಾದ ಹತ್ತಿದ್ರೆ. ಹೊಯ್ 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 ಹೊಯ್. ಕಡೆ ಹೋದ್ರಿ ಮಾವರು ಕಾಣಿಸಲೇ ಆದ್ರಲ್ಲ. ಆ ಕಡೆ ಬಾಜು ಹೋಗ್ಯಾರವ ಎತ್ತುಗಳಿಗೆ ಹುಡ್ಕೊಂಡು. ಆಯ್ತಾಯ್ತು, ತಾನೇ ಬರ್ತಾರವ್ರ ಮನೆಗೆ. ನಡಿವ ನಾವು ಹೋಗಮ್. ಎಲ್ಲರಿಗೂ ಊಟಕ್ಕೊಂದು ಕರೆದಿದ್ದೆವು, ಮತ್ತು ಎಲ್ಲ ಸಜ್ಜು ಮಾಡ್ಕೋಬೇಕಲ್ಲ. ನಡಿ ಮತ್ತು ಹೋಗಮ್ ನಾವು ಮನೆಗೆ. ನಮ್ಮ KD UK ಹೆಂಗಸರು ಕಾರ್ಟೂನ್ ವೀಕ್ಷಕರಿಗೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೆನಪಾರ್ತೀರಿ ನೀವು. ಹಾಗೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ.